My dear friends, it's a joy for me to see you this morning. ಪ್ರಿಯ ಸ್ನೇಹಿತರೆ, ಈ ಮುಂಜಾನೆ ನಿಮ್ಮನ್ನು ನೋಡುವುದು ಸಂತೋಷ. Today we are meditating on Hebrews 7:25. ಈ ದಿನ ನಾವು ಇಬ್ರಿಯ 7:25 ಧ್ಯಾನಿಸಲಿದ್ದೇವೆ. He is able to save completely those who come to God through him. ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. Yes, my dear friends, what a privilege it is to have Jesus who saves us. ನಮ್ಮನ್ನು ರಕ್ಷಿಸುವುದಕ್ಕಾಗಿ ಯೇಸು ನಮಗಾಗಿ ಇರುವುದು ಎಷ್ಟು ದೊಡ್ಡ ಸೌಭಾಗ್ಯ ಸ್ನೇಹಿತರೆ. Through Jesus we are able to go to the Father. ಯೇಸುವಿನ ಮೂಲಕ ನಾವು ತಂದೆಯ ಬಳಿಗೆ ಹೋಗಲು ಸಾಧ್ಯವಾಗುತ್ತದೆ. And we are able to be saved. ಮತ್ತು ರಕ್ಷಿಸಲ್ಪಡುವುದಕ್ಕೆ. We see in the Old Testament how people get saved. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ ಜನರು ಹೇಗೆ ರಕ್ಷಿಸಲ್ಪಡುತ್ತಿದ್ದರೆಂದು. They go to a priest and they confess their sins and they ask for forgiveness from God by offering burnt offerings. ಅವರು ಯಾಜಕರ ಮುಂದೆ ಹೋಗುತ್ತಿದ್ದರು, ಪಾಪಗಳನ್ನು ಅರಿಕೆ ಮಾಡುತ್ತಿದ್ದರು ಮತ್ತು ಯಜ್ಞವರ್ಪಿಸುವ ಮೂಲಕ ತಮ್ಮ ಪಾಪಗಳಿಗೆ ಕ್ಷಮಾಪಣೆಯನ್ನು ದೇವರಲ್ಲಿ ಬೇಡುತ್ತಿದ್ದರು. And every time they make a mistake or sin against God, they repeat this process. ಮತ್ತು ಪ್ರತಿ ಬಾರಿಯೂ ಅವರು ತಪ್ಪು ಪಾಪಗಳನ್ನು ಮಾಡಿದಾಗ ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸುತ್ತಿದ್ದರು. To receive forgiveness from God. ದೇವರಿಂದ ಕ್ಷಮಾಪಣೆ ಪಡೆಯುವುದಕ್ಕಾಗಿ. But in the New Testament, after Jesus gave his life for us as a sacrifice, ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ನಮಗಾಗಿ ತನ್ನ ಜೀವವನ್ನೇ ಯಜ್ಞವಾಗಿ ಸಮರ್ಪಿಸಿದ ನಂತರ Jesus became that permanent priesthood for us to be saved. ಈ ಮೂಲಕ ನಾವು ರಕ್ಷಿಸಲ್ಪಡುವುದಕ್ಕಾಗಿ ಯೇಸು ಶಾಶ್ವತ ಮಹಾಯಾಜಕನಾದನು. When we believe in him ನಾವು ಆತನನ್ನು ನಂಬಿದಾಗ and believe that he died for our sins and rose again, ಆತನು ನಮ್ಮ ಪಾಪಗಳಿಗಾಗಿ ಸತ್ತಿದ್ದಾನೆ ಮತ್ತು ಎಬ್ಬಿಸಲ್ಪಟ್ಟಿದ್ದಾನೆ ಎಂದು ನಂಬುವಾಗ, and when we confess with our mouth that Jesus is Lord, ಯೇಸುವೇ ದೇವರೆಂದು ನಮ್ಮ ಬಾಯಿಯಿಂದ ಅರಿಕೆ ಮಾಡುವುದರ ಮೂಲಕ, according to Romans 10:9, ರೋಮಾಪುರ 10:9 ಬರೆದಂತೆ, we receive complete salvation. ನಾವು ಸಂಪೂರ್ಣ ರಕ್ಷಣೆಯನ್ನು ಹೊಂದುತ್ತೇವೆ. Yes, the word Jesus itself means salvation. ಯೇಸು ಈ ಹೆಸರಿನ ಅರ್ಥವೇ ರಕ್ಷಕನು ಎಂದು. And he came into this world leaving all of his comfort and he became a sacrifice for us to be free of sin. ಆದರೆ ಯೇಸು ತನ್ನ ಉನ್ನತ ಸ್ಥಾನವನ್ನು ನಿರಾಕರಿಸಿ ಪಾಪಿಗಳಾದ ನಮಗಾಗಿ ಯಜ್ಞವಾಗಿ ಸಮರ್ಪಿತನಾದನು. Yes, the wages of sin is death. ಹೌದು, ಪಾಪದ ಸಂಬಳ ಮರಣವಾಗಿದೆ. But he became a sacrifice for us so that when we believe in him, we will be free of this sin. ಆದರೆ ಆತನೇ ನಮ್ಮ ಬದಲಾಗಿ ಯಜ್ಞವಾಗಿ ಸಮರ್ಪಿಸಲ್ಪಟ್ಟನು ಮತ್ತು ನಾವು ನಂಬುವ ಮೂಲಕ ಆ ರಕ್ಷಣೆಯನ್ನು ಹೊಂದಿಕೊಳ್ಳುತ್ತೇವೆ. But when we believe in Jesus, ಆದರೆ ನಾವು ಯೇಸುವನ್ನು ನಂಬುವಾಗ we don't have to face that consequence. ಅದರ ಪರಿಣಾಮವನ್ನು ಅನುಭವಿಸುವ ಅಗತ್ಯವಿಲ್ಲ. But we have eternal life. ಬದಲಾಗಿ ನಿತ್ಯ ಜೀವ ದೊರಕುತ್ತದೆ. So today believe in Jesus. ಆದ್ದರಿಂದ ಇಂದು ಯೇಸುವನ್ನು ನಂಬಿರಿ And confess with your mouth that he is Lord. ಮತ್ತು ಆತನೇ ದೇವರೆಂದು ಬಾಯಿಂದ ಅರಿಕೆ ಮಾಡಿರಿ. He will give you his salvation. ಆತನು ರಕ್ಷಣೆಯನ್ನು ನೀಡುವನು. And every day he will fill you with himself so that you will live a holy life. ನೀವು ಶುದ್ಧ ಜೀವಿತವನ್ನು ನಡೆಸುವಂತೆ ಆತನು ತನ್ನಿಂದ ನಿಮ್ಮನ್ನು ತುಂಬಿಸುವನು. Free of sin ಪಾಪವಿಲ್ಲದ and full of peace. ಸಮಾಧಾನದ ಜೀವಿತ. Today shall we thank the Lord for this great grace. ಇಂಥ ಮಹಾಕೃಪೆಗಾಗಿ ದೇವರಿಗೆ ಸ್ತೋತ್ರ ಹೇಳುವ And receive it for our life. ನಮ್ಮ ಜೀವಿತದಲ್ಲಿ ಅದನ್ನು ಸ್ವೀಕರಿಸುವ. Lord Jesus, thank you for the gift of salvation. ಕರ್ತನಾದ ಯೇಸುವೆ, ರಕ್ಷಣಾ ವರಕ್ಕಾಗಿ ನಿನಗೆ ಸ್ತೋತ್ರ. Thank you that we don't have to run here and there seeking for salvation, Lord. ರಕ್ಷಣೆಯನ್ನು ಹುಡುಕಾಡುತ್ತಾ ನಾವು ಅಲ್ಲಿ ಇಲ್ಲಿಗೆ ಓಡಾಡಬೇಕಾಗಿಲ್ಲ. But you have given us complete salvation through Jesus. ಯೇಸುವಿನ ಮೂಲಕ ಸಂಪೂರ್ಣ ರಕ್ಷಣೆಯನ್ನು ನೀಡಿದಕ್ಕಾಗಿ ಸ್ತೋತ್ರ. Thank you, Lord, for dying on the cross for us ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣವನ್ನಿತ್ತದಕ್ಕಾಗಿ ಸ್ತೋತ್ರ. and rising again on the third day. ಮೂರನೆಯ ದಿನದಲ್ಲಿ ಎದ್ದು ಬಂದದಕ್ಕಾಗಿ ಸ್ತೋತ್ರ. We confess with our mouth that you are the Lord. ನೀನೇ ದೇವರೆಂದು ಬಾಯಿಯಿಂದ ಅರಿಕೆ ಮಾಡುತ್ತೇವೆ. Jesus is Lord. ಯೇಸುವೇ ದೇವರು. And Lord, fill each home with your salvation. ನಿನ್ನ ರಕ್ಷಣೆಯಿಂದ ಪ್ರತಿ ಮನೆಯನ್ನು ತುಂಬು ದೇವರೇ. Remove every act of sin ಪಾಪವನ್ನು ಇವರಿಂದ ತೆಗೆದುಹಾಕು and keep them pure, Lord. ಮತ್ತು ಪವಿತ್ರ ಮಾಡು. Lord, whoever is praying for their family members to be saved, ಕುಟುಂಬದ ಸದಸ್ಯರುಗಳ ರಕ್ಷಣೆಗಾಗಿ ಬೇಡುತ್ತಿರುವವರಿಗೆ I pray that your light will shine upon them ಅವರ ಮೇಲೆ ನಿನ್ನ ಬೆಳಕು ಪ್ರಕಾಶಿಸಲಿ ಎಂದು ಬೇಡುತ್ತೇನೆ. and that they will know that you are Lord ನೀನೇ ದೇವರೆಂದು ಅವರು ತಿಳಿದುಕೊಳ್ಳಲಿ. and that you are ready to give them all the goodness that they need. ಅವರಿಗೆ ಬೇಕಾದ ಶುಭವನ್ನು ದಯಪಾಲಿಸಲು ನೀನು ಶಕ್ತನೆಂದು ತಿಳಿದುಕೊಳ್ಳಲಿ. They fill their homes with peace
ಅವರ ಮನೆಯನ್ನು ಶಾಂತಿಯಿಂದ ತುಂಬು and the joy of salvation. ಮತ್ತು ರಕ್ಷಣಾನಂದದಿಂದ Let it overflow in each member of the family. ಕುಟುಂಬದ ಪ್ರತಿ ಸದಸ್ಯರುಗಳಲ್ಲಿ ಅದು ಉಕ್ಕಿ ಹರಿಯಲಿ. And let your light be residing in their home. ಮತ್ತು ನಿನ್ನ ಬೆಳಕು ಆ ಮನೆಯಲ್ಲಿ ನೆಲೆಗೊಳ್ಳಲಿ. Whoever is praying for their loved ones, ಪ್ರೀತಿ ಪಾತ್ರರಿಗಾಗಿ ಬೇಡುತ್ತಿರಬಹುದು. I pray that you will touch them today. ಅವರನ್ನು ಇಂದು ಮುಟ್ಟು ಎಂದು ಬೇಡುತ್ತೇನೆ. Let your joy fill their heart. ಅವರ ಹೃದಯವನ್ನು ನಿನ್ನ ಆನಂದವು ತುಂಬಲಿ. Thank you for this wonderful promise ಈ ಉತ್ತಮ ವಾಗ್ದಾನಕ್ಕಾಗಿ ಸ್ತೋತ್ರ. and the complete salvation that we receive through Jesus. ಯೇಸುವಿನ ಮೂಲಕ ಪಡೆಯುವ ಸಂಪೂರ್ಣ ರಕ್ಷಣೆಗಾಗಿ ಸ್ತೋತ್ರ. In Jesus' name I pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. Amen. ಆಮೆನ್. God bless you. ದೇವರು ನಿಮ್ಮನ್ನು My ಆಶೀರ್ವದಿಸಲಿ. dear friends, if this video has blessed you, send it to your friends so that they will receive this blessing as well. ಪ್ರಿಯ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಆಶೀರ್ವಾದದಾಯಕವಾಗಿರುವುದಾದರೆ ನಿಮ್ಮ ಸ್ನೇಹಿತರೊಂದಿಗೂ ಇದನ್ನು ಹಂಚಿಕೊಳ್ಳಿರಿ, ಅವರು ಆಶೀರ್ವಾದ Make ಪಡೆಯಲಿ. sure you send your testimonies to testimony@jesuscalls.org. We're waiting to hear from you. ನಿಮ್ಮ ಸಾಕ್ಷಿಯನ್ನು testimony@jesuscalls.org ನ ಮೂಲಕ ಹಂಚಿಕೊಳ್ಳಿ. ನಿಮ್ಮಿಂದ ಕೇಳುವುದಕ್ಕಾಗಿ ನಾವು ಕಾಯುತ್ತಿದ್ದೇವೆ. Precious Venetia Lewis, happy birthday. ಅಮೂಲ್ಯ ವೆನಿಷಾ ಲಿವ್ಸ್ ಹುಟ್ಟು ಹಬ್ಬದ ಶುಭಾಶಯಗಳು. God bless you according to Isaiah 62:3. There'll be a crown of splendor in the Lord's hand, a royal diadem in the hand of your God. ಯೆಶಯ 62:3 ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜ ಶಿರೋವೈಷ್ಣವಾಗಿಯೂ ಇರುವೆ. ಈ ವಾಕ್ಯದ ಪ್ರಕಾರ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. Bless Venetia, heal the infection, Lord, heal it, Lord. ವೆನಿಷಾ ಅವರಿಗೆ ಇದ್ದಂಥ ಎಲ್ಲ ಸೋಂಕು ಕರ್ತನೆ, ಅದು ಕರ್ತನೆ ನೀನೇ ಸ್ವಸ್ಥಪಡಿಸು. Let it be normal, touch and heal, Master. Let her excel in her studies and have a blessed future. ಕರ್ತನೆ ನೀನೆ ಮುಟ್ಟಿ ಸ್ವಸ್ಥಪಡಿಸು ಕರ್ತನೆ, ಮತ್ತು ಆ ವ್ಯಾಸಂಗದಲ್ಲಿ ಮುಂದುವರಿಯುವಂತೆ ಉತ್ತಮ ಸಾಧನೆ ಮಾಡುವಂತೆ ಸಹಾಯ ಮಾಡು. ಉಜ್ವಲ ಭವಿಷ್ಯ ಅನುಗ್ರಹ ಮಾಡು. Bless Wilfred with divine blessing. Remove the addictions and release him in Jesus' name. Let him be a new man. ವಿಲ್ಫ್ರೆಡ್ ಅವರನ್ನು ಕರ್ತನೆ ದೈವಿಕ ಆಶೀರ್ವಾದದಿಂದ ಆಶೀರ್ವಾದ ಮಾಡು. ಎಲ್ಲ ಚಟಗಳು ತೆಗೆದು ಹಾಕು ಮತ್ತು ನೀನು ಬಿಡುಗಡೆ ಮಾಡು. ಅವರು ಒಬ್ಬ ಹೊಸ ವ್ಯಕ್ತಿಯಾಗಿ ಮಾರ್ಪಡಲಿ. Prafulla, have divine protection and peace in the family, Lord. Reign supreme. ಪ್ರಫುಲ್ಲ ಅವರಿಗೆ ಕುಟುಂಬದಲ್ಲಿ ಸಮಾಧಾನ ಮತ್ತು ನಿನ್ನ ಸುರಕ್ಷತೆಯನ್ನು ಕರ್ತನೆ ನೀನು ಅನುಗ್ರಹ ಮಾಡು. Let all of them serve you. In Jesus' name, Amen. ಅವರೆಲ್ಲರೂ ನಿನ್ನ ಸೇವೆ ಮಾಡಲಿ, ಯೇಸುವಿನ ನಾಮದಲ್ಲಿ. ಆಮೆನ್. God bless you. Now, my friends, we have the Dynamic Kids Camp coming up this May. ಪ್ರಿಯ ಸ್ನೇಹಿತರೆ, ಮೇ ತಿಂಗಳಲ್ಲಿ ಕ್ರಿಯಾತ್ಮಕ ಮಕ್ಕಳ ಶಿಬಿರವು ಪ್ರಾರಂಭವಾಗಲಿದೆ. We are going to serve thousands of children in all the prayer towers of Jesus Calls. ಯೇಸು ಕರಿತಾನೆ ಪ್ರಾರ್ಥನಾ ಗೋಪುರದಲ್ಲಿ ಸಾವಿರಾರು ಮಕ್ಕಳ ಸೇವೆ ನಡೆಯಲಿದೆ. From 6 to 12 years. 6 ರಿಂದ 12 ವರ್ಷದ ಮಕ್ಕಳಿಗೆ 6 days camp. 6 ದಿನಗಳ ಶಿಬಿರ. And the title of this year's program is Signatory. ಮತ್ತು ಈ ವರ್ಷದ ಮಕ್ಕಳ ಕಾರ್ಯಕ್ರಮದ ಶೀರ್ಷಿಕೆಯು ಸಿಗ್ನೆಟರಿ ಎಂಬುದಾಗಿದೆ. There'll be music, ಸಂಗೀತ ನುಡಿಸಲಾಗುವುದು, singing, ಹಾಡುಗಳು, dancing, ಕುಣಿಯಲಾಗುವುದು, mime, ಅಣಕು ನಾಟಕ, crafts, ಕರಕೌಶಲ್ಯ, painting, ಚಿತ್ರಕಲೆ, games, ಆಟಗಳು, for them to learn the word of God ಈ ಮೂಲಕ ದೇವರ ವಾಕ್ಯವನ್ನು ಅವರು ಕಲಿಯಲಿದ್ದಾರೆ. and give their lives to God's mission. ದೇವರ ಉದ್ದೇಶಕ್ಕಾಗಿ ತಮ್ಮ ಜೀವಿತವನ್ನು So ಒಪ್ಪಿಸಲಿದ್ದಾರೆ. partner with this Dynamic Kids Camp ministry. ಕ್ರಿಯಾತ್ಮಕ ಮಕ್ಕಳ ಶಿಬಿರದಲ್ಲಿ ನೀವು ಪಾಲ್ಗಾರರಾಗಬೇಕಾದರೆ, Pray for it. ಪ್ರಾರ್ಥಿಸಲು ಬಯಸುವುದಾದರೆ, Secondly, send your children. ಎರಡನೇದಾಗಿ ನಿಮ್ಮ ಮಕ್ಕಳನ್ನು ಕಳಿಸಲು ಬಯಸುವುದಾದರೆ, And thirdly, give your support to make this happen because we are going to offer it free. ಮೂರನೇದಾಗಿ ಈ ಶಿಬಿರವನ್ನು ನಾವು ಉಚಿತವಾಗಿ ಮಾಡುವುದರಿಂದ ನೀವು ಬೆಂಬಲಿಸಲು ಬಯಸುವುದಾದರೆ, And fourthly, you can volunteer your time to come and teach or sing and lead the children. ನಾಲ್ಕನೇದಾಗಿ ನೀವು ಸ್ವಯಂ ಸೇವಕರಾಗಿ ಕೂಡ ಬೋಧಿಸಲು, ಹಾಡಲು ಮತ್ತು ಮಕ್ಕಳನ್ನು ನಡೆಸಲು ಕೂಡ ಬರಬಹುದು. Here's more information. ಇಲ್ಲಿದೆ ನಿಮಗೆ ಬೇಕಾಗಿರುವಂತ ಹೆಚ್ಚಿನ ಮಾಹಿತಿಗಳು. ನಿಮ್ಮ ಉದಾರ ಬೆಂಬಲವು ಅಸಂಖ್ಯಾತ ಜನರಿಗೆ ದೇವರ ಅದ್ಭುತ ಶಕ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ. ದೇವರು ನೇಮಿಸಿರುವ ಈ ಕಾರ್ಯಾಚರಣೆಗೆ ಹೇಗೆ ದೇಣಿಗೆ ನೀಡಬೇಕೆಂಬ ವಿವರಗಳನ್ನು www.jesuscalls.org ಎಂಬ ವೆಬ್ಸೈಟ್ನಲ್ಲಿ ಅಥವಾ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ಕಾಣಬಹುದು. ಪ್ರಾರ್ಥನೆ, ಸೇವೆ ಮತ್ತು ಬೆಂಬಲದಲ್ಲಿ ನಮ್ಮೊಂದಿಗೆ ಸೇರಿ. ನೀವು ಸ್ವಯಂ ಸೇವಕರಾಗಲು ಬಯಸಿದರೆ ದಯವಿಟ್ಟು volunteer@jesuscalls.org ಅನ್ನು ಸಂಪರ್ಕಿಸಿ.
ಕರ್ತನ ಮನೆಯನ್ನು ಕಟ್ಟಿರಿ, ಕರ್ತನು ನಿಮ್ಮ ಮನೆಯನ್ನು ಕಟ್ಟುವನು.